ಈ ಕಾನೂನಿಂದ ಹೇಳಿದ್ನಲ್ಲ ನಾನು 728 ಏನು ಹೇಳುತ್ತೆ? ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅದರ್ ದನ್ ದೋಸ್ ಆಫ್ ಮರ್ಡರ್. ಬಹಳ ಕ್ಲಿಯರ್ ಆಗಿದೆ ಇದು. ಅಂಡರ್ ಟ್ರಯಲ್ ಪ್ರಿಸನರ್ಸ್, ಅಂಡರ್ ಟ್ರಯಲ್ ಅಂದರೆ ವಿಚಾರಣಾಧೀನ ಕೈದಿಗಳು. ಅರೆಸ್ಟ್ ಆಗಿದ್ದಾರೆ ಅವರು, ಇನ್ನೂ ವಿಚಾರಣೆ ಬಾಕಿ ಇದೆ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ನ್ಯಾಯಾಲಯ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ, ತೀರ್ಪು ಕೊಟ್ಟಿಲ್ಲ ಇನ್ನು. ಅಂಥವ್ರನ್ನ ವಿಚಾರಣಾಧೀನ ಕೈದಿಗಳು, ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ ಕರೀತಾರೆ. ವಿಚಾರಣಾಧೀನ ಕೈದಿಗಳು ಎಲ್ಲರೂ ಅಲ್ಲ, ಕೊಲೆ ಕೇಸಿನ ಆರೋಪಿಗಳ ಹೊರತಾಗಿ ಉಳಿದವರು ಶಲ್ ಬಿ ಪರ್ಮಿಟೆಡ್ ಟು ರಿಟೇನ್ ದೇರ್ ಓನ್ ಕ್ಲೋತಿಂಗ್. ತಮ್ಮ ಬಟ್ಟೆ ತಾವು ಹಾಕ್ಕೋಬಹುದು. ಬೆಡ್ಡಿಂಗ್, ಹಾಸಿಗೆ, ಹೊದಿಕೆ, ದಿಂಬು, ಫುಟ್ವೇರ್, ಚಪ್ಪಲಿ, ಆ್ಯಂಡ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ವೆಸಲ್ಸ್ ಲೈಕ್ ಪ್ಲೇಟ್ಸ್, ಸ್ಪೂನ್ಸ್, ಕಪ್ಸ್, ರಿಲಿಜಿಯಸ್ ಎಂಬ್ಲೆಮ್ಸ್. ತಮ್ಮದೇ ತಟ್ಟೆ, ಲೋಟ, ಸ್ಪೂನು, ಧಾರ್ಮಿಕ ಚಿಹ್ನೆಗಳು, ಯಾರಿಗೋ ಏನು ಇದು ಹೇಳ್ತಾರೆ, ಜಪಮಣಿ, ತಾಯ್ತ, ಏನು ಧಾರ್ಮಿಕ ಚಿಹ್ನೆ ಇರುತ್ತೆ. ಅವೆಲ್ಲವನ್ನೂ ಇಟ್ಟುಕೊಂಡು ಜೈಲಿನ ಒಳಗಿರುವ ಅವಕಾಶ ಯಾರಿಗಿದೆ ಅಂದರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅದರ್ ದೆನ್ ದೋಸ್ ಫಾರ್ ಮರ್ಡರ್. ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಗಳಾಗಿರುವವರ ಹೊರತಾಗಿ ಉಳಿದವರಿಗೆ ಇದೆಲ್ಲವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ, ಅವಕಾಶ ಇದೆ. ಬಟ್ ಆಲ್ ದ ಮನಿ, ಜ್ಯುವೆಲ್ರಿ ಆ್ಯಂಡ್ ಅದರ್ ಆರ್ಟಿಕಲ್ಸ್ ಶಲ್ ಬಿ ಟೇಕನ್ ಪೊಸೆಷನ್ ಬೈ ದ ಇನ್ಚಾರ್ಜ್ ಆಫೀಸರ್ ಹೂ ಶಲ್ ಎಂಡೋರ್ಸ್ ಅ ಲಿಸ್ಟ್ ಆಫ್ ದ ಸೇಮ್ ಇನ್ ದ ಮರ್ಡರ್ ಟ್ರಯಲ್ ರಿಜಿಸ್ಟರ್. ಇದು ಅಂದರೆ ಉಳಿದಿದ್ದೆಲ್ಲ ನಿಯಮಗಳು ಬರ್ತವೆ. ದುಡ್ಡು ಇಟ್ಕೊಂಡು ಒಳಗಡೆ ಹೋಗಂಗಿಲ್ಲ, ಆಭರಣಗಳನ್ನು ಹಾಕ್ಕೊಂಡು ಹೋಗೋದಿಲ್ಲ, ಇತರೆ ವಸ್ತುಗಳು ಯಾವುದಕ್ಕೂ ಅವಕಾಶ ಇಲ್ಲ. ಅದು ಏನೇನು ತಗೊಂಡು ಬಂದಿದ್ದಾರೆ ಅವೆಲ್ಲವನ್ನು ಜೈಲು ಅಧಿಕಾರಿಗಳಿಗೆ ಕೈ ಕೊಟ್ಟು ಒಂದು ರಿಸಿಪ್ಟ್ ತೊಗೋಬೇಕು ಅಂತ. ಪೇಪರ್ಸ್, ಡಾಕ್ಯುಮೆಂಟ್ಸ್ ಎಟ್ಸೆಟ್ರಾ ಇಟ್ಕೊಳ್ಬೋದು. ತಮ್ಮ ಕೇಸಿಗೆ ಸಹಾಯಕವಾಗುವಂಥ ಪೇಪರ್ಗಳು, ಡಾಕ್ಯುಮೆಂಟ್ಗಳು ಅವೆಲ್ಲವನ್ನು ಇಟ್ಕೊಳ್ಬಹುದು ಅಂತ ಈ ಕಾಯ್ದೆ ಹೇಳುತ್ತೆ. ಆದರೆ ಇವರು ರಿಲೈ ಆಗಿದ್ದು, ದರ್ಶನ್ ಪರ ವಕೀಲರು ರಿಲೈ ಆಗಿದ್ದು 730 ಮೇಲೆ. 730 ಏನು ಹೇಳುತ್ತೆ? ಅಂಡರ್ ಟ್ರಯಲ್ ಪ್ರಿಸನರ್ಸ್ ಹೂ ಆರ್ ಅನೇಬಲ್ ಟು ಸಪ್ಲೈ ದೆಮ್ಸೆಲ್ಸ್ ಆಫ್ ಹೂ ಆರ್ ನಾಟ್ ಸಪ್ಲೈಡ್ ಬೈ ದೇರ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್ ವಿತ್ ಫುಡ್ ಶಾಲ್ ರಿಸೀವ್ ಪ್ರಿಸನ್ ರೇಷನ್ಸ್ ಆ್ಯಂಡ್ ಇಟ್ ಶಾಲ್ ಬಿ ಕುಕ್ಡ್ ಇನ್ ದ ಸೆಂಟ್ರಲ್ ಕಿಚನ್ ಓನ್ಲಿ ಆ್ಯಸ್ ಪರ್ ದಿ ಸ್ಕೇಲ್ಸ್ ಲೇಡ್ ಡೌನ್. ಇದರಲ್ಲಿ ಹೇಳೋದು, ಯಾವ ವಿಚಾರಣಾಧೀನ ಕೈದಿಗಳು ಅವರ ಸಂಬಂಧಿಕರು, ಸ್ನೇಹಿತರ ಮೂಲಕ ಜೈಲಿನೊಳಗೆ ಆಹಾರ ತರಿಸಿಕೊಳ್ಳೋದಕ್ಕಾಗದಿಲ್ವೋ ಅಂಥವರು ಜೈಲಿನ ಕ್ಯಾಂಟೀನ್ ಒಳಗೆ ಬೇಯಿಸಲಾದ ಆಹಾರವನ್ನು ಜೈಲಿನ ನಿಯಮಾವಳಿಗಳ ಪ್ರಕಾರ ತೆಗೆದುಕೊಳ್ಳಬೇಕು ಅಂತ ಇದು ಹೇಳುತ್ತೆ. ಇದರ ಮೇಲೆ ದರ್ಶನ್ ಪರ ವಕೀಲರು ರಿಲೈ ಆದರು, ಇದರ ಮೇಲೆ SPP ರಿಲೈ ಆದರು. ನ್ಯಾಯಾಲಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದಕ್ಕೆ ಮನ್ನಣೆ ಕೊಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.